ವಂಚನೆ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕುಂಚಿಟಿಗ ಮಠದ ಪೀಠಾಧ್ಯಕ್ಷ ಆಗಿರುವಂತಹ ಶಾಂತವೀರ ಶ್ರೀಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಬಳಿ 2 ಪಾನ್ ಕಾರ್ಡ್ಗಳು ಇರುವುದು ಸತ್ಯ. ಒಂದು ಟ್ರಸ್ಟ್ ಹೆಸರಿನಲ್ಲಿದೆ, ಮತ್ತೊಂದು ವೈಯಕ್ತಿಕ ಬಳಕೆಗೆ ಅಂತ ಹೇಳಿ ಪಾನ್ ಕಾರ್ಡ್ನ ಇಟ್ಟಿದ್ದೀನಿ. ಇನ್ನು ಪಾನ್ ಕಾರ್ಡ್ನಲ್ಲಿ ತಂದೆ ಹೆಸರು ಬಂದಾಕ್ಷಣ ಆಸ್ತಿ ಕಬಳಿಕೆ ಆರೋಪ ಮಾಡ್ತಾ ಇರೋದು ಎಷ್ಟು ಸರಿ? ಆಸ್ತಿ ಕಬಳಿಕೆ ಆರೋಪ ಬಂದಿರೋದು ದುರದೃಷ್ಟಕರ ಅಂತ ಹೇಳಿ ಶ್ರೀಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪಟ್ಟಣದಲ್ಲಿರುವಂತಹ ಕುಂಚಿಟಿಗ ಮಠ ಇದು. ಮಠವನ್ನ ಕಟ್ಟೋದಕ್ಕೆ, ಕಾರು ಕೊಳ್ಳೋದಕ್ಕೆ ನಾನು ದೇಣಿಗೆಯನ್ನ ಪಡೆದಿಲ್ಲ. ಕುಂಚಿಟಿಗ ಗುರುಪೀಠದ ಪೀಠಾಧ್ಯಕ್ಷ ಶಾಂತವೀರ ಶ್ರೀ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಇದು ನನ್ನ ವಿರುದ್ಧ ಕೇಳಿ ಬಂದಿರುವಂತಹ ದೂರಿದೆಯಲ್ಲ, ಇದು ದುರದೃಷ್ಟಕರವಾದಂತಹ ದೂರಿದು. 2 ಪಾನ್ ಕಾರ್ಡ್ ಇರೋದು ನಿಜ. ಒಂದು ಪಾನ್ ಕಾರ್ಡ್ ನನ್ನ ಸ್ವಂತಕ್ಕೆ, ಇನ್ನೊಂದು ಪಾನ್ ಕಾರ್ಡ್ ಟ್ರಸ್ಟ್ನ ಹೆಸರಿನಲ್ಲಿದೆ ಎನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ಇನ್ನು ಮಠ ಕಟ್ಟೋದಕ್ಕೆ ಅಥವಾ ಕಾರನ್ನ ಕೊಳ್ಳೋದಕ್ಕೆ ನಾನು ಯಾರ ಕಡೆಯಿಂದಲೂ ಕೂಡ ಹಣವನ್ನ ಪಡೆದುಕೊಂಡಿಲ್ಲ. ಕುಂಚಿಟಿಗ ಗುರುಪೀಠದ ಪೀಠಾಧ್ಯಕ್ಷ ಶಾಂತವೀರ ಶ್ರೀ ಕೊಡ್ತಾ ಇರುವಂತಹ ಸ್ಪಷ್ಟನೆ. ಇದು ಸರ್ಕಾರದಿಂದ 10 ಕೋಟಿ ಪಡೆದಿದ್ದೇವೆ ಅನ್ನುವಂಥ ಅಂಶ ಇದೆಯಲ್ಲ, ಅದು ಕೂಡ ಸುಳ್ಳು. ಆ ಆರೋಪ ಎಲ್ಲವೂ ಕೂಡ ಸುಳ್ಳು. ರಾಜ್ಯ ಸರ್ಕಾರ ಸಮುದಾಯ ಭವನಕ್ಕೆ ಕೊಟ್ಟಿದ್ದು ಬರೀ 3 ಕೋಟಿ ರೂಪಾಯಿ. ಕುಂಚಿಟಿಗ ಗುರುಪೀಠಕ್ಕೆ ಯಾರಿಂದಲೂ ದೇಣಿಗೆಯನ್ನ ಪಡೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಥವಾ ಪಡೆದುಕೊಂಡಿಲ್ಲ. ಹೊಸದುರ್ಗ ಕುಂಚಿಟಿಗ ಪೀಠ 2008ರಲ್ಲಿ ನೋಂದಣಿಯಾಗಿದೆ. ಸ್ವಂತ ಶ್ರಮ, ಈರುಳ್ಳಿ, ದಾಳಿಂಬೆಯನ್ನ ಬೆಳೆದು ಈ ಮಠವನ್ನ ಕಟ್ಟಲಾಗಿದೆ. ಬ್ಯಾಂಕ್, ಸಹಕಾರಿ ಸಂಘಗಳಿಂದ ಸಾಲ ಪಡೆದು ಮಠವನ್ನ ಕಟ್ಟಲಾಗಿದೆ. ಯಾವುದೇ ಆಸ್ತಿಯನ್ನ ಯಾವುದೇ ಖಾಸಗಿ ವ್ಯಕ್ತಿಯಿಂದ ಪಡೆದಿಲ್ಲ ಅಥವಾ ಆಸ್ತಿ ಪರಬಾರೆ ಮಾಡಿಲ್ಲ ಅಂತ ಹೇಳಿ ಶ್ರೀಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.